ನಿಮ್ಮ ಕನಸುಗಳೇ ನನ್ನ ಸಂಕಲ್ಪ. ನಿಮ್ಮ ಮತಗಳ ಬಲದಿಂದ ಕುಟುಂಬ ರಾಜಕೀಯ ಪಕ್ಷಗಳ ಸೋಲಿಸಬೇಕು. ಪ್ರಧಾನಿ ಮೋದಿ. ನವದೆಹಲಿ. ನಿಮ್ಮ ಕನಸುಗಳೇ ನನ್ನ ಸಂಕಲ್ಪವಾಗಿದ್ದು, ಇದು ಮೋದಿ ಗ್ಯಾರಂಟಿ. ನಿಮ್ಮ ಮತಗಳ ಬಲದಿಂದ ಕುಟುಂಬ ರಾಜಕೀಯ ಪಕ್ಷಗಳ ಸೋಲಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಡಳಿತಾರೂಢ ಬಿಜೆಪಿಯ ಯುವ ಘಟಕ ಆಯೋಜಿಸಿದ್ದ ಯುವ ಮತದಾರರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ತಮ್ಮ ಸರ್ಕಾರವು 10-12 ವರ್ಷಗಳ ಹಿಂದೆ ಯುವಕರನ್ನು ದಿಟ್ಟಿಸುತ್ತಿದ್ದ ದೇಶವನ್ನು ಕತ್ತಲೆಯಿಂದ ಹೊರತೆಗೆದಿದೆ. ಯುವ ಮತದಾರರಿಗೆ ಅವರ ಮತಗಳು ಭಾರತದ ಭವಿಷ್ಯದ ದಿಕ್ಕು ಮತ್ತು ವಿಧಾನವನ್ನು ನಿರ್ಧರಿಸುತ್ತವೆ. ಸ್ವಾತಂತ್ರ್ಯ ಪೂರ್ವದ 25 ವರ್ಷಗಳ ಹಿಂದಿನ ಯುವ ಪೀಳಿಗೆಗೆ ಸ್ವಾತಂತ್ರ್ಯ ದೊರೆತ ರೀತಿ. ಅಂತೆಯೇ ವಿರೋಧ ಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ ಮೋದಿ, ಯುವಕರು ಭ್ರಷ್ಟಾಚಾರ ಮತ್ತು ಅಪರಿವಾರವಾದ ಸ್ವಜನ ಪಕ್ಷಪಾತ ವಿರುದ್ಧ ಇದ್ದಾರೆ. ಕುಟುಂಬ ನಡೆಸುವ ಪಕ್ಷಗಳು ಇತರ ಯುವಕರನ್ನು ಮುನ್ನಡೆಯಲು ಎಂದಿಗೂ ಅನುಮತಿಸುವುದಿಲ್ಲ. ಈ ಪಕ್ಷಗಳ ನಾಯಕರ ಮನಸ್ಥಿತಿ ಯುವ ವಿರೋಧಿಯಾಗಿದ್ದು, ನಿಮ್ಮ ಮತಗಳ ಬಲದಿಂದ ಈ ಕುಟುಂಬ ಪಕ್ಷಗಳನ್ನು ಸೋಲಿಸಬೇಕು. 10-12 ವರ್ಷಗಳ ಹಿಂದೆ ದೇಶದಲ್ಲಿ ಚಾಲ್ತಿಯಲ್ಲಿರುವ ಪರಿಸ್ಥಿತಿಗಳು ಯುವಕರ ಭವಿಷ್ಯವನ್ನು ಕತ್ತಲೆಯಾಗಿಸಿತು. ಆದರೆ ಈಗ ಎಲ್ಲವೂ ಬದಲಾಗಿದೆ ಎಂದು ಮೋದಿ ಪ್ರತಿಪಾದಿಸಿದರು. ಅಲ್ಲದೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ 2014ರ ಹಿಂದಿನ ತಲೆಮಾರು ಭರವಸೆಯನ್ನು ಕಳೆದುಕೊಂಡಿರುವ ಸಾಧ್ಯತೆಗಳ ಬಗ್ಗೆ ಈಗ ದೇಶ ಮಾತನಾಡುತ್ತಿದೆ. ಭ್ರಷ್ಟಾಚಾರ ಮತ್ತು ಹಗರಣಗಳು ಆಗ ಮುಖ್ಯಾಂಶಗಳಾಗಿದ್ದವು. ಆದರೆ ಈಗ ವಿಶ್ವಾಸಾರ್ಹತೆ ಮತ್ತು ಯಶಸ್ಸಿನ ಕಥೆಗಳ ಬಗ್ಗೆ ಮಾತನಾಡಲಾಗುತ್ತಿದೆ. ಈ ದಿನಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿನ ಸಾಧನೆಗಳು ಸುದ್ದಿ ಮಾಡುತ್ತವೆ ಎಂದರು. ಮೂಲಸೌಕರ್ಯದಲ್ಲಿ ಉತ್ತೇಜನ ಮತ್ತು ಡಿಜಿಟಲ್ ಇಂಡಿಯಾದಂತಹ ಹಲವಾರು ಅಭಿವೃದ್ಧಿ ಕ್ರಮಗಳ ಕುರಿತು ಮಾತನಾಡುತ್ತಾ, ಯುವಜನರಿಗೆ ಅಪರಿಮಿತ ಅವಕಾಶಗಳಿವೆ. ನಿಮ್ಮ ಕನಸುಗಳೇ ನನ್ನ ಸಂಕಲ್ಪ ಎಂಬುದು ಮೋದಿಯವರ ಗ್ಯಾರಂಟಿ ಎಂದ ಅವರು, ಯುವಜನತೆ ಸದಾ ತಮ್ಮ ಆದ್ಯತೆ. ಕಳೆದ 10 ವರ್ಷಗಳಲ್ಲಿ ಕೇಂದ್ರದಲ್ಲಿ ಸ್ಥಿರ ಮತ್ತು ಬಲವಾದ ಬಹುಮತದ ಸರ್ಕಾರದ ಉಪಸ್ಥಿತಿಯು ದೊಡ್ಡ ನಿರ್ಧಾರಗಳಿಗೆ ಮತ್ತು ದಶಕಗಳಿಂದ ಬಾಕಿ ಉಳಿದಿರುವ ಸಮಸ್ಯೆಗಳ ಅಂದರೆ ಆರ್ಟಿಕಲ್ 370ರ ತೆಗೆದುಹಾಕುವಿಕೆ, ಜಿಎಸ್ಟಿ ರೋಲ್ ಔಟ್, ಲೋಕಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸಭೆ ಮತ್ತು ಅಸೆಂಬ್ಲಿಗಳು ಮತ್ತು ಮುಸ್ಲಿಮರಲ್ಲಿ ತ್ವರಿತ ತ್ರಿವಳಿ ತಲಾಖ್ ಪದ್ಧತಿಯನ್ನು ಕೊನೆಗೊಳಿಸುವಿಕೆ ಸೇರಿದಂತೆ ಹಲವು ಪರಿಹಾರಕ್ಕೆ ಕಾರಣವಾಯಿತು ಎಂದು ಅವರು ಹೇಳಿದರು.